ನರಸಿಂಹನ ಬಾಪು ಉಸ್ಪಣ ಸುರೇಶ್ ಫೋಟೋ ಹ್ಯಾಪಿ ಎಲ್ಲರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕಿನಲ್ಲಿ KN ನಾಗರಾಜನ್ನವರ ಸಾವಿರಾರು ಅಭಿಮಾನಗಳಲ್ಲಿ ನಾನು ಒಬ್ಬ ಅಭಿಮಾನಿಯಾಗಿ ನಮ್ಮ ನಾಯಕರು ಶ್ರೀನಿವಾಸ ರೆಡ್ಡಿ ಅನ್ನವರು, ಶಾಮಣ್ಣವರು ಮತ್ತು ನಮ್ಮ ರೆಸಾರ್ಟ್ ಚಂದ್ರ ಅವರು, ಎಬ್ನಿ ಪಂಚಾಯತಿ ಮುಖಂಡರು, ನಂಗ್ಲಿ ಪಂಚಾಯತಿ ಮುಖಂಡರು, ಮುಷ್ಟೂರು ಪಂಚಾಯತಿ ಮುಖಂಡರವರ ಜೊತೆ ಇವತ್ತು ನಾವಿಲ್ಲಿ ಆಗಮಿಸಿದ್ದೇವೆ. ಕಾರಣ ನಮ್ಮ ನಾಯಕರು ಕಾಡಿನಲ್ಲಿ ನಾಗರಾಜನ್ನವರ ಹುಟ್ಟುಹಬ್ಬದ ಶುಭಾಶಯಗಳು ಕೋರಲು ನಾವೆಲ್ಲರೂ ಇಲ್ಲಿ ಬಂದು ಆಗಮಿಸಿರ್ತೇವೆ. ಮುಖ್ಯವಾಗಿ ಒಂದು ಹಳ್ಳಿಯಲ್ಲಿ ಹುಟ್ಟಿ LLB ಪದವಿಯನ್ನು ಪಡೆದು ಒಂದು ವಕೀಲ ವೃತ್ತಿಯಲ್ಲಿ ಸೇರಿಕೊಂಡು ಕೋಲಾರ ವಕೀಲ ಸಂಘಕ್ಕೆ ಅಧ್ಯಕ್ಷರಾಗಿ, ತದನಂತರ ಒಂದು ರೋಟ್ರಿ ಕ್ಲಬ್ ಮುಳಬಾಗಿಲು ರೋಟ್ರಿ ಸೆಂಟ್ರಲ್ ಕ್ಲಬ್ನಲ್ಲಿ ಸೇವೆ ಸಲ್ಲಿಸಿ ಅಲ್ಲಿ ಕೂಡ ಅಧ್ಯಕ್ಷರಾಗಿ ತನ್ನದೇ ಆದಂತಹ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಅಮರಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ತಾಲೂಕಿನಾದ್ಯಂತ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಮತ್ತು 3 ಸತಿ ಕೋಮುಲ್ ಡೈರಿಯ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಿರಂತರವಾಗಿ ನಮ್ಮ ತಾಲೂಕಿನ ಜನತೆ ಸಂಪರ್ಕದಲ್ಲಿ ಹೊಂದಿರತಕ್ಕಂಥ ನಮ್ಮ ನಾಯಕರು JDS ಪಕ್ಷದ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದ ಮೇಲೆ ತನ್ನ ರಾಜಕೀಯ ಶೈಲಿಯಲ್ಲಿ ಎಲ್ಲ ಗೆಲುವನ್ನೇ ಕಂಡಿದ್ದು ಒಂದು ನಿರ್ದೇಶಕರಾಗಿ ಅವರ ಅಧ್ಯಕ್ಷತೆಯಲ್ಲಿ ಗೆದ್ದರು. ತದನಂತರ ಲೋಕಲ್ ಬಾಡೀಸ್ ಸುಮಾರು ಎಲೆಕ್ಷನ್ನಲ್ಲಿ ಗೆದ್ದರು. ತದನಂತರ ನಮ್ಮ ಮಾನ್ಯ ಶಾಸಕರ MLA ಎಲೆಕ್ಷನ್ ಗೆದ್ವಿ. ತದನಂತರ MP ಎಲೆಕ್ಷನಲ್ಲೂ ಗೆದ್ವಿ. ಮುಂದಿನ ದಿನಗಳಲ್ಲೂ ಕೂಡ ಅವರ ನಿರ್ದೇಶಕರ ಚುನಾವಣೆ ಕೂಡ ಹತ್ತಿರದಲ್ಲಿದ್ದು ಅವರಿಗೆ ಆ ದೇವರು ಅದರಲ್ಲಿ ಕಾಪಾಡಲಿ ಮತ್ತು ಅವರ ಕುಟುಂಬದವರಿಗೆ ಅಷ್ಟ ಐಶ್ವರ್ಯ ಭಾಗ್ಯ ಮುಖ್ಯವಾಗಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಎಲ್ಲ ಹುದ್ದೆಗಳಲ್ಲಿ ಕೂಡ ಅವರು ನಿರಂತರವಾಗಿ ಅವರ ಶ್ರಮ ಇದ್ದಿದ್ದಕ್ಕೆ ಪ್ರತಿಯೊಂದರಲ್ಲೂ ಕೂಡ ಅಧ್ಯಕ್ಷರ ಸ್ಥಾನವನ್ನು ಗಿಟ್ಟಿಸಿಕೊಂಡು ಮತ್ತು ಅವರದೇ ಆದಂತಹ ಶೈಲಿಯಲ್ಲಿ ಬಂದಿರತಕ್ಕಂಥ ನಮ್ಮ ನಾಯಕರಿಗೆ ಇವತ್ತು ಎಲ್ಲರ ಸಮ್ಮುಖದಲ್ಲಿ ನಾವು ಉತ್ಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಎಲ್ಲರಿಗೂ ಮಾರ್ಗದರ್ಶಕರು. ಏನಾದರೂ ಒಂದು ಧೈರ್ಯ, ಯಾವುದಷ್ಟು ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಧೈರ್ಯವಾಗಿ ಮುನ್ನುಗ್ಗಬೇಕು. ಆ ಧೈರ್ಯವನ್ನು ತುಂಬಿಸಿದ್ರು ನಮ್ಮ ಸಂಘದಲ್ಲಿ ಅಂದರೆ ಅಣ್ಣವರು. ಅವರ ಮಾರ್ಗದರ್ಶನದಲ್ಲಿ ಈಗ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಧ್ಯಕ್ಷನಾಗಿ ಕೆಲಸ ಮಾಡಬೇಕಾದ್ರೆ ಸಂಘದ ಅಭಿವೃದ್ಧಿಗೆ ಏನೇನು ಬೇಕು, ಯಾವ ರೀತಿಯಲ್ಲಿ ಸಂಘ ಅಭಿವೃದ್ಧಿಗೆ ಶ್ರಮಿಸಬೇಕು ಅನ್ನೋ ವಿಷಯದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಂತೆ ಈಗ ನಾನು ಅಧ್ಯಕ್ಷನಾದ ನಂತರ ಈಗ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಏನಿತ್ತು ಅದನ್ನು ನಮ್ಮ ಸಂಘ ಮತ್ತು ನ್ಯಾಯಾಲಯಕ್ಕೆ ತೊಗೊಂಡಿದ್ವಿ. ಮತ್ತು ಬೇರೆ ಜಾಗವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ನಾವಿದ್ದೀವಿ. ಈ ರೀತಿಯಾಗಿ ಸಂಘದ ಅಭಿವೃದ್ಧಿಗೆ ಮತ್ತು ನ್ಯಾಯಾಲಯದ ಅಭಿವೃದ್ಧಿಗೆ ಆಗ್ಬೋದು ಮತ್ತು ನ್ಯಾಯದಾನ ವೈಖರಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ನ್ಯಾಯದಾನ ನೀಡಲಿಕ್ಕೆ ವಕೀಲರ ಪಾತ್ರ ಮತ್ತು ವಕೀಲರ ಘನತೆ ಗೌರವ ಹೆಚ್ಚಿಸುವುದು ಮತ್ತು ವಕೀಲರು ಎಜುಕೇಟ್ ಮಾಡೋದರಲ್ಲಿ ಪ್ರತಿಯೊಂದರಲ್ಲೂ ಅಷ್ಟೇ ಮಾರ್ಗದರ್ಶನ ಮಾಡಿದ್ದಾರೆ. ಅವರು ಹಾಕಿಕೊಟ್ಟಂಥ ಒಂದು ಭದ್ರ ಬುನಾದಿ ಏನಾದರೆ ಆ ನಿಟ್ಟಿನಲ್ಲಿ ನಾವು ಸಾಗ್ತಾ ಇದ್ದೀವಿ. ಆ ರೀತಿಯಾಗಿ ನಮ್ಮ ಸಂಘಕ್ಕೂ ಒಳ್ಳೆಯ ಹೆಸರು ತರ್ತಾ ಇದ್ದೀನಿ ಮತ್ತು ವಕೀಲರ ಕುಲಕ್ಕೂ ಸಹ ಒಳ್ಳೆಯ ಹೆಸರು ಕೀರ್ತಿ ತರುವಂತಹ ಕೆಲಸಗಳು ಆಗ್ತಾಯಿದೆ. ಅವಕ್ಕೆಲ್ಲ ಮಾರ್ಗದರ್ಶನ ನಾಗರಾಜನವರಾಗಿದೆ. ಅವರ ಒಂದು ದೇವರು ಅವರಿಗೆ ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಟ್ಟು ನಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡಬೇಕಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಅವರು ಇದೇ ರೀತಿಯಲ್ಲಿ ಹುಮ್ಮಸ್ಸಿನಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಹೇಳಿದರು ಅವರ ಸಾಧನೆ ಯಾವ ರೀತಿಯಾಗಿ ಹಂತವಾಗಿ ಸಾಧನೆಗೈದಿದ್ದಾರೆ. ಮತ್ತು ಈಗ ಅವರು ಈ ಒಂದು ಅಧ್ಯಕ್ಷ ಪಟ್ಟ ಆದ ನಂತರ ಈಗ MP ಅವರು ಮತ್ತು MLA ಅವರು ಸಹ ಇಲ್ಲಿ ಆಗಿದ್ದಾರೆ. ಈ ಮಾರ್ಗದರ್ಶನದಲ್ಲಿ ಈ ಮುಳಬಾಗಿಲು ತಾಲೂಕಲ್ಲಿ ಎಂಟೈರ್ ಕೋಲಾರ ಜಿಲ್ಲೆನೇ ಅಭಿವೃದ್ಧಿ ಆಗಬೇಕಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ ಅಣ್ಣ ಅವ್ರಿಗೆ ಆರೋಗ್ಯ ಚೆನ್ನಾಗಿದ್ದು ಅಣ್ಣ ಇದೇ ರೀತಿ ಮಾರ್ಗದರ್ಶನ ಆಗಲಿ ನಾನು ಬಯಸ್ತೀನಿ.